ಇವತ್ತು ಏನು CWSME ಅವರು ಆದೇಶ ಮಾಡಿದ್ದಾರೆ, ಇದು ನಿಜಕ್ಕೂ ಕೂಡ ಕರ್ನಾಟಕದ ರಾಜ್ಯದ ರೈತರಿಗೆ ಮರಣಶಾಸನ ಅಂತಲೇ ಹೇಳ್ಬೋದು. ಇವತ್ತು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಹಾಕಿರ್ತಕ್ಕಂಥ ಬೆಳೆಗಳು ಒಣಗ್ತಾ ಇದ್ದಾವೆ, ಕುಡಿಲಿಕ್ಕೆ ನೀರಿಲ್ಲದೆ ಜನ ಹಾಹಾಕಾರ ಪಡ್ತಾ ಇದ್ದಾರೆ. ಇವತ್ತು ಜಾನುವಾರುಗಳಿಗೆ ನೀರಿಲ್ಲದೆ ಭಾಳ ತೊಂದರೆನಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಅಂದರೆ ಎಲ್ಲಿಂದ ನೀರು ತಂದುಬಿಡಬೇಕು ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಕರ್ನಾಟಕದ ಸರ್ಕಾರ ಸರಿಯಾಗಿ ವಾದ ಮಾಡಿಲ್ವ ಅಂತೇಳಿ ನಮಗೆ ಇವತ್ತು ಆತಂಕ ಕಾಡ್ತಾ ಇದೆ, ಗುಮಾನಿ ಕಾಡ್ತಾ ಇದೆ. ಇವತ್ತು ತಮಿಳುನಾಡಿನವ್ರು ಈ ರೀತಿ ಪದೇ ನೀರಿಲ್ಲದೆ ಇದ್ರು ನೀರು ಬಿಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತು ಎರಡು ರಾಜ್ಯ ಜನರು ನೆಮ್ಮದಿಯಿಂದ ಬದಲಿಕ್ಕೆ ಒಂದು ಇಂತಿಷ್ಟಿಯನ್ನು ಆಡಬೇಕಾಗಿದೆ. ಆ ಮೂಲಕ ಎರಡು ರಾಜ್ಯದವರು ಸೌಹಾರ್ದಿತವಾಗಿ ಇದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಮಂಡ್ಯ ಜಿಲ್ಲೆಯ ಸಂಸದರು ಈ ನಿಟ್ಟಿನಲ್ಲಿ ಈ ಜಿಲ್ಲೆ ರೈತರ ಪರವಾಗಿ ಮೇಕೆದಾಟು ಕಟ್ಟಲಿಕ್ಕೆ ಒಂದು ಹೋರಾಟವನ್ನು ರೂಪಿಸಬೇಕಾಗಿದೆ. ಆ ಮೂಲಕ ನಾವು ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದ ರೈತರ ಜಾನುವಾರುಗಳ ಮಾನವರ ಪರವಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಲಿಕ್ಕೆ ಬಿಡಬಾರ್ದು. ಒಂದು ವೇಳೆ ಏನಾದರೂ ಬಿಟ್ಟರೆ ಉಗ್ರ ಚಳವಳಿಗಳನ್ನು ಹಮ್ಮಿಕೋಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ.